ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 6 ಸೋಮವಾರ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೊಂದು ಐತಿಹಾಸಿಕ ದಿನ. ರಕ್ಷಕರೇ ಭಕ್ಷಕರಾದ ಕೇಸ್ನಲ್ಲಿ ಕೋರ್ಟ್ ಒಂದು ಖಡಕ್ ತೀರ್ಪನ್ನು ಕೊಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಜನ ಪೊಲೀಸರಿಗೆ ಒಂದೇ ಸಲ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಇದು 2020ರಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಭಯಾನಕ ಕೇಸ್. ಯಾವ ಕ್ರೈಮ್ ಹಿಸ್ಟ್ರಿನೂ ಇಲ್ಲದ ಕೇವಲ ಒಂದು ಪುಟ್ಟ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದ ಅಪ್ಪ ಮಗನನ್ನ ಪೊಲೀಸರು ಲಾಕಪ್ ಒಳಗಡೆ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ರು. ಹಾಗಿದ್ರೆ ಇಬ್ಬರು ಅಮಾಯಕರ ಮೇಲೆ ಪೊಲೀಸರು ಮೃಗಗಳಂತೆ ಮುಗಿಬಿದ್ದಿದ್ದು ಯಾಕೆ? ಆ ಕರಾಳ ರಾತ್ರಿ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆದಿದ್ದಾದ್ರೂ ಏನು? ನ್ಯಾಯಾಲಯ ಈ ಕೇಸನ್ನ ಯಾಕೆ ಎಷ್ಟು ಗಂಭೀರವಾಗಿ ಪರಿಗಣಿಸ್ತು? ಬನ್ನಿ, 6 ವರ್ಷಗಳ ಕಾಲ ನಡೆದ ಈ ಸುದೀರ್ಘ ಕಾನೂನು ಹೋರಾಟದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದು ಭಾರತದ ನ್ಯಾಯಾಂಗದ ಇತಿಹಾಸದಲ್ಲೇ, ಭಾರತದ ಪೊಲೀಸಿಂಗ್ನ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾಗಿರೋ ಕೇಸ್. ಇದರ ನಾಲೆಜ್ ಇರೋದು ಮುಖ್ಯ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಕೇವಲ 15 ನಿಮಿಷಕ್ಕೆ 2 ಜೀವ ಬಲಿ. ಲಾಕ್ಡೌನ್ ನೆಪದಲ್ಲಿ ಖಾಕಿಯ ದರ್ಪ. ಭರ್ತಿ 9 ಜನ ಪೊಲೀಸರು ಸ್ನೇಹಿತರೆ. ಇವರು ಯಾರು ಕೂಡ ಬದುಕೋದಕ್ಕೆ ಅರ್ಹರಲ್ಲ ಈ ಪೊಲೀಸರು ಅನ್ನೋ ತೀರ್ಮಾನಕ್ಕೆ ಕೋರ್ಟ್ ಬಂದಿದೆ ಅಂತ ಹೇಳಿದ್ರೆ ಅವರು ಅಂತ ಭಯಾನಕವಾಗಿರೋ ಕೃತ್ಯ ಏನ್ ಮಾಡಿರ್ಬೋದು ಯೋಚನೆ ಮಾಡಿ. ಕಾವಲು ಕಾಯಬೇಕಾದವರೇ ಕ್ರೂರ ರಾಕ್ಷಸರಾಗಿ ಬದಲಾದ ಈ ಪ್ರಕರಣ ಶುರುವಾಗೋದು 2020ನೇ ಇಸ್ವಿ ಜೂನ್ 19ನೇ ತಾರೀಕು. ನಿಮಗೆ ನೆನಪಿರ್ಬೋದು, ಆ ಟೈಮ್ನಲ್ಲಿ ಕೊರೋನಾ ಕಾಟದಿಂದ ಇಡೀ ದೇಶದಲ್ಲಿ ಲಾಕ್ಡೌನ್ ಇತ್ತು. ಎಲ್ಲ ಕಡೆ ಭಯದ ವಾತಾವರಣ, ವ್ಯಾಪಾರ ವಹಿವಾಟು ಬಂದಾಗಿದ್ವು. ಅಂಗಡಿಗಳನ್ನು ಓಪನ್ ಮಾಡೋಕೆ ಸರ್ಕಾರ ಕೆಲವೇ ಗಂಟೆಗಳ ಟೈಮ್ ಕೊಡ್ತಾ ಇತ್ತು. ತಮಿಳುನಾಡಿನಲ್ಲೂ ಕೂಡ ಹಾಗೆ ಇತ್ತು. ತಮಿಳುನಾಡಿನ ತುತುಕುಡಿ ಜಿಲ್ಲೆ, ಅಲ್ಲೊಂದು ಸಾತನ್ಕುಲಂ ಅನ್ನೋ ಒಂದು ಪುಟ್ಟ ಊರು. ಅಲ್ಲಿನ ಮೇನ್ ಬಜಾರ್ನಲ್ಲಿ 58 ವರ್ಷದ ಜಯರಾಜ್ ಮತ್ತು 31 ವರ್ಷದ ಮಗ ಬೆನಿಕ್ಸ್ ಒಂದು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ರು. ಯಾರ ತಂಟೆಗೂ ಹೋಗದೆ ತಂಪಾಡಿ ತಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದ ಸಾಮಾನ್ಯ ಫ್ಯಾಮಿಲಿ ಅದು. ಆದರೆ ಜೂನ್ 19ರ ಆ ಸಂಜೆ ಅವ್ರ ಪಾಲಿಗೆ ಕೊನೆ ರಾತ್ರಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ರೂಲ್ಸ್ ಪ್ರಕಾರ ರಾತ್ರಿ 9 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಬೇಕಾಗಿತ್ತು. ಆದರೆ 9 ಆದರೂ ಮುಚ್ಚಿಲ್ಲ. 15 ನಿಮಿಷ ಎಕ್ಸ್ಟ್ರಾ ಓಪನ್ ಇಟ್ಟಿದ್ದಾರೆ ಅಂತ ಹೇಳಿ, ಜಸ್ಟ್ 15 ಮಿನಿಟ್ಸ್ ಎಕ್ಸ್ಟ್ರಾ ಓಪನ್ ಇಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರು ಗಲಾಟೆ ಶುರು ಮಾಡಿದ್ರು. ಬಿಡಿ, CBI ಪ್ರಕಾರ ನಿಯಮ ಉಲ್ಲಂಘನೆ ಆಗೇ ಇರಲಿಲ್ಲ. CBI ತನಿಖೆಯಲ್ಲಿ ಇನ್ನೇನೇನು ಸತ್ಯ ಹೊರಬಂತು ಅನ್ನೋದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು. ಆದರೆ ಮೊದಲು ಅವತ್ತು ಏನಾಯಿತು ಅಂತ ನಾವು ನೋಡೋಣ. ಅವತ್ತು ಸಂಜೆ ಸುಮಾರು 7:30ಕ್ಕೆ ಪ್ಯಾಟ್ರೋಲಿಂಗ್ನಲ್ಲಿದ್ದ ಪೊಲೀಸರು, ಅಂದರೆ ಗಸ್ತಿನಲ್ಲಿದ್ದ ಪೊಲೀಸರು ವಿಚಾರಣೆ ಮಾಡಬೇಕು ಅಂತ ಹೇಳಿ ಜಯರಾಜ್ ಅವರನ್ನ ಬಲವಂತವಾಗಿ ಜೀಪ್ಗೆ ಹತ್ತಿಸ್ಕೊಂಡು ಹೋದರು. ಆ ವಿಚಾರ ಮಗ ಬೆನಿಕ್ಸ್ಗೆ ಗೊತ್ತಾಯಿತು. ಅಪ್ಪನಿಗೇನೋ ಆಯಿತು ಅಂತ ಗಾಬರಿಯಾಗಿ ಸಾತನ್ಕುಲಂ ಸ್ಟೇಷನ್ಗೆ ಬೆನಿಕ್ಸ್ ಓಡ್ ಬಂದರು. ಅಲ್ಲಿ ನೋಡಿದ್ರೆ ಪೊಲೀಸರು ಅಪ್ಪಂಗೆ ಮನ ಬಂದಂತೆ ಹೊಡಿತಾ ಇದ್ರು. ಅದನ್ನು ನೋಡಿ ಯಾವ ಮಗನಿಗೆ ತಾನೇ ಕೋಪ ಬರಲ್ಲ ಹೇಳಿ? ಬೆನಿಕ್ಸ್ ನೇರವಾಗಿ ಪೊಲೀಸರನ್ನ ಪ್ರಶ್ನೆ ಮಾಡಿದ್ರು. ಹೋಗಿ, ರೀ, ನಮ್ಮ ಅಪ್ಪಂಗೆ ಇಷ್ಟೊಂದು ಯಾಕೆ ಹೊಡಿತಾ ಇದ್ದೀರಾ? ಏನು ತಪ್ಪು ಮಾಡಿದ್ರು ಅವರು ಅಂತ ಪ್ರಶ್ನೆ ಮಾಡ್ದ ಮಗ. ಆದರೆ ಪೊಲೀಸರಲ್ಲಿ ಮನುಷ್ಯತ್ವ ಇರಲಿಲ್ಲ. ಅವ್ರಿಗದು ಯಾವ ಅಹಂಕಾರ ನೆತ್ತಿಗೆ ಇರುತ್ತೋ. ಬೆನಿಕ್ಸ್ ಪ್ರಶ್ನೆ ಕೇಳಿದ್ದೆ ತಡ ಪೊಲೀಸರಿಗೆ ಈಗೋ ಹರ್ಟ್ ಆಯಿತು. ಈ ಹುಡುಗ ಒಂದು ಸ್ಟೇಷನ್ ಒಳಗೆ ನಿಂತ್ಕೊಂಡು ಕಣ್ಣಿಗೆ ಕಂಡಿಟ್ಟು ನಮಗೆ ಪ್ರಶ್ನೆ ಮಾಡ್ತಾನ, ಇವನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಪೊಲೀಸರು ಡಿಸೈಡ್ ಮಾಡಿದ್ರು. ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅದು ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವೀಡಿಯೋಸ್, ಹಲವಾರು ವೀಡಿಯೋಗಳ ಅರ್ಲಿ ಆಕ್ಸೆಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಲಾಕಪ್ ಒಳಗೆ ನರಕ, ಮೃಗಗಳಾದ ರಕ್ಷಕರು. ನಮಗೆ ಎದುರುತ್ರ ಕೊಡ್ತೀಯಾ, ಇರು, ನಿಮ್ಮ ಅಪ್ಪನ ಜೊತೆ ನಿಂಗೂ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ರೊಚ್ಚಿಗೆದ್ದ ಪೊಲೀಸರು ಅವತ್ತು ಸಾತನ್ಕುಲಂ ಸ್ಟೇಷನ್ನಲ್ಲಿ ಯಾರೆಲ್ಲ ಇದ್ರು? ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣನ್, ಜೊತೆಗೆ ಇಡೀ ಸ್ಟೇಷನ್ ಸಿಬ್ಬಂದಿ ಎಲ್ಲ ಒಂದಾದ್ರು. ಆ ಕರಾಳ ರಾತ್ರಿ ಕ್ರೌರ್ಯದ ನರ್ತನ ಆಯಿತು ಅಲ್ಲಿ. CBI ತನ್ನ ಚಾರ್ಜ್ ಶೀಟ್ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದೆ. ಡೀಟೇಲ್ಸ್ ಕೇಳಿದ್ರೆ ಇಂಥವರ ಮನಸ್ಸು ಕೂಡ ನಡುಗು ಬಿಡುತ್ತೆ ಒಂದ್ಸಲ. ವಿಚಾರಣೆ ನೆಪದಲ್ಲಿ ಅಪ್ಪ ಮಗ ಇಬ್ಬರನ್ನು ಒಳಗೆ ಎಳ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ಬೆತ್ತಲ ಮಾಡಿ, ಅಂದರೆ ಒಳ ಉಡುಪಲ್ಲಿ ನಿಲ್ಲಿಸಿ, ಅಲ್ಲಿದ್ದ ಮರದ ಟೇಬಲ್ ಮೇಲೆ ಅವ್ರನ್ನ ಬಗ್ಗಿಸಿ ಕೈಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಆಮೇಲೆ ಲಾಠಿ ಪ್ರಹಾರ ಶುರು ಮಾಡಿದ್ರು. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡಿದ್ರು ಆಮೇಲೆ ಅಂತೇಳಿ. ಅಷ್ಟು ಕ್ರೂರವಾಗಿ ನಡ್ಕೊಂಡ್ರು. ಇಡೀ ರಾತ್ರಿ ಸ್ಟೇಷನ್ನಲ್ಲಿದ್ದ ಎಲ್ಲ ಪೊಲೀಸರು ಒಬ್ಬರಾದ್ಮೇಲೆ ಒಬ್ರು ಬಂದು ಸುಸ್ತಾಗೋಷ್ಟು ಹೊಡೆದ್ರು. ಏಟು ತಡಲಿಕ್ಕಾಗದೆ ಇಬ್ರು ಒದ್ದಾಡಿದ್ರು. ಜೀವ ಹೋಗ್ತಿದೆ ಬಿಡಿ ಅಂತ ಚೀರಾಡಿದ್ರು. ಇಡೀ ಆ ಸೆಲ್ನ ನೆಲ, ಗೋಡೆ, ಎಲ್ಲ ಕಡೆ ಕೆಂಪು ಕಲೆ, ಆ ಲೆವೆಲ್ಗೆ ಹೊಡೆದ್ರು ಇವರಿಗೆ. ಆದರೂ ರಾಕ್ಷಸರಿಗೆ ಚೂರು ಕರುಣೆ ಬರಲಿಲ್ಲ. ಯೂನಿಫಾರ್ಮ್ಡ್ ರಾಕ್ಷಸರಿಗೆ ಅಷ್ಟೆಲ್ಲ ಹೊಡೆದ ಮೇಲೆ ನಿಮ್ಮ ರಕ್ತ ನೀವೇ ಒರೆಸಿ ಅಂತೇಳಿ ಅವರ ಬಟ್ಟೆಗಳನ್ನ ಕೊಟ್ಟು ಅವರಿಂದಲೇ ಒರೆಸೋ ರೀತಿ ಮಾಡಿದ್ರು. ಕುರುಡು ಕಾನೂನು, ಕಣ್ಮುಚ್ಚಿ ಕೂತ ಜಡ್ಜ್, ಸಿಡಿದೆದ್ದ ಜನ. ರಾತ್ರಿ ಪೊಲೀಸರು ಕೊಟ್ಟ ಹಿಂಸೆಗೆ ಅಪ್ಪ ಮಗ ಇಬ್ಬರಿಗೂ ವಿಪರೀತ ರಕ್ತಸ್ರಾವಾಗಿತ್ತು.
ಅವ್ರನ್ನ ಕೋವಿಲ್ಪಟ್ಟಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇವರು ರಿಮಾಂಡ್ಗೆ ಫಿಟ್ ಇದ್ದಾರೆ ಅಂತ ಹೇಳಿ ಸುಳ್ಳು ಸರ್ಟಿಫಿಕೇಟ್ ಕೂಡ ಪಡ್ಕೊಂಡ್ಬಂದ್ರು. ಆಮೇಲೆ ಅವ್ರನ್ನ ಜೂನ್ 20ಕ್ಕೆ ಮ್ಯಾಜಿಸ್ಟ್ರೇಟ್ ಡಿ ಸರವಣನ್ ಅವರ ಮುಂದೆ ಹಾಜರುಪಡಿಸಲಾಯಿತು ಕೂಡ. ಇಲ್ಲಿ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ಬೇಕಾಗಿತ್ತು, ರೂಲ್ಸ್ ಪ್ರಕಾರ ಆರೋಪಿಗಳ ಮೈ ಮೇಲೆ ಗಾಯ ಇದೆಯಾ, ಅವರಿಗೆ ಪೊಲೀಸರು ಹೊಡೆದಿದ್ದಾರಾ ಅಂತ ಚೆಕ್ ಮಾಡ್ಬೇಕಾಗಿತ್ತಲ್ವಾ. ಆದ್ರೆ ಆ ಮ್ಯಾಜಿಸ್ಟ್ರೇಟ್ ಮಹಾನುಭಾವರು ಆ ಇಬ್ಬರು ಗಾಯಾಳುಗಳನ್ನ ಕಣ್ಣೆತ್ತಿನೂ ನೋಡದೆ ರಿಮಾಂಡ್ ಆರ್ಡರ್ ಪಾಸ್ ಮಾಡಿದ್ರು. ಯಾಕಂದ್ರೆ ಅವತ್ತು ಕೋವಿಡ್ ಇದ್ದ ಕಾರಣ ಮ್ಯಾಜಿಸ್ಟ್ರೇಟ್ ಬಾಲ್ಕನಿದ್ರು, ಈ ಇಬ್ರು ಕೆಳಗೆ ನಿಂತಿದ್ರು. ಸೊ ಜಡ್ಜ್ ಪೊಲೀಸರು ಕೊಟ್ಟ ಸುಳ್ಳು ಸರ್ಟಿಫಿಕೇಟ್ ಬೇಸ್ ಮೇಲೆ ಕಣ್ಮುಚ್ಚಿ ಆರ್ಡರ್ ಪಾಸ್ ಮಾಡಿಬಿಟ್ರು. ಅಲ್ಲಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದ್ದ ಕೋವಿಲ್ಪಟ್ಟಿ ಸಬ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಜೈಲಿನಲ್ಲಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ಲಿಲ್ಲ. ಕಾಪಟ್ಟೆ ಇಂಟರ್ನಲ್ ಇಂಜುರೀಸ್ ಆಗಿತ್ತು. ಆ ತರ ಹೊಡೆದಿದ್ರೆ ಏನಾಗುತ್ತೆ ಹೇಳಿ, ಸೂಕ್ಷ್ಮ ಅಂಗಗಳಿಗೆಲ್ಲ ಪೆಟ್ಟು ಬಿತ್ತು, ಒಳಗೊಳಗೆ ಇಂಟರ್ನಲ್ ಇಂಜುರೀಸ್ ಆಗಿರುತ್ತೆ, ಒಳಗೊಳಗೆ ಬ್ಲೀಡಿಂಗ್ ಆಗಿರುತ್ತೆ. ಜೂನ್ 22 ರಾತ್ರಿ 9 ಗಂಟೆ ಸುಮಾರಿಗೆ ಮಗ ಬೆನಿಕ್ಸ್ ಒದ್ದಾಡಿ ರಕ್ತಸ್ರಾವದಿಂದ ಪ್ರಾಣನೇ ಬಿಟ್ರು. ಮಗ ಸತ್ತ ಕೆಲವೇ ಗಂಟೆಗಳಲ್ಲಿ ಜೂನ್ 23 ಬೆಳಗಿನ ಜಾವ ತಂದೆ ಜಯರಾಜ್ ಕೂಡ ನರಳಿ ಪ್ರಾಣ ಬಿಟ್ರು. ಇಬ್ರು ತೀರ್ಕೊಂಡ್ರು ಅಂತ ಗೊತ್ತಾಗಿದೆ ತಡ ಪೊಲೀಸರು ಕೇಸನ್ನ ಮುಚ್ಚಿ ಹಾಕೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಇದು ಅನುಮಾನಾಸ್ಪದ ಸಾವು ಅಂತ ಕತೆ ಕಟ್ಟಿದ್ರು. ಸ್ಟೇಷನ್ ನಲ್ಲಿದ್ದ CCTV ಫುಟೇಜ್ ಎಲ್ಲ ಡಿಲೀಟ್ ಆಯಿತು. ಆದರೆ ಸತ್ಯನ ಎಷ್ಟು ದಿವಸ ಮುಚ್ಚಿಡಕ್ಕಾಗತ್ತೆ, ವಿಚಾರ ಹೊರಗೆ ಬಂತು, ಇಡೀ ತಮಿಳುನಾಡೇ ಹೊತ್ತಿ ಉರಿತು. ಸಾವಿರಾರು ಜನ ಬೀದಿಗಿಳಿದು ಪ್ರತಿಭಟನೆ ಶುರು ಮಾಡಿದ್ರು. ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ನ್ಯಾಯ ಅಂತ ಕೇಳಿದ್ರು. ದೇಶಾದ್ಯಂತ ಈ ಲಾಕಪ್ ಸಾವಿನ ಪ್ರಕರಣ ಆಕ್ರೋಶವನ್ನ ಭುಗಿಲೇಳಿಸ್ತು. ದಿಟ್ಟ ಮಹಿಳಾ ಪೊಲೀಸ್, ಇಡೀ ಕೇಸ್ಗೆ ಮೇಜರ್ ಟ್ವಿಸ್ಟ್. ಪರಿಸ್ಥಿತಿ ಕೈಮೀರುತ್ತಿದ್ದ ಹಾಗೆ ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠ ಈ ಕೇಸನ್ನ ಸ್ವಯಂ ಪ್ರೇರಿತವಾಗಿ ಸುಮೋಟೋವಾಗಿ ತಾನಾಗೆ ದಾಖಲಿಸಿಕೊಂಡು ತನಿಖೆಗೆ ಆದೇಶಿಸಿತು. ಆದರೆ ಪೊಲೀಸರು ಮಾತ್ರ ಸಾಕ್ಷ್ಯ ನಾಶ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ತನಿಖಾಧಿಕಾರಿಗಳು ಆ ಲಾಠಿಗಳನ್ನ ವಶಕ್ಕೆ ಪಡೆಯೋಕೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ಆ ಲಾಠಿ ಹಿಡ್ಕೊಂಡು ಸ್ಟೇಷನ್ ನಿಂದಲೇ ಓಡಿ ಹೋಗಿದ್ದ. ಆ ರೇಂಜ್ಗೆ ಅವರು ಸಾಕ್ಷ್ಯ ಮುಚ್ಚಿ ಹಾಕೋಕೆ ಟ್ರೈ ಮಾಡಿದ್ರು. ಆದ್ರೆ ಈ ಇಡೀ ಕೇಸ್ ನಲ್ಲಿ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಅದೇ ಪೊಲೀಸ್ ಸ್ಟೇಷನ್ ನಲ್ಲಿದ್ದ ಒಬ್ಬ ದಿಟ್ಟ ಮಹಿಳಾ ಪೊಲೀಸ್. ಅವರೇ ಹೆಡ್ ಕಾನ್ಸ್ಟೇಬಲ್ ಆರ್ ರೇವತಿ. ಅವರು ಮನ್ಸು ಮಾಡಿದ್ರೆ ಸುಮ್ನಿರ್ಬೋದಾಗಿತ್ತು, ಕೇಸ್ ಮುಚ್ಚಿ ಹೋಗ್ತಾ ಇತ್ತು, ಅವ್ರಿಗೇನ್ ಆಗ್ತಿರ್ಲಿಲ್ಲ. ಆದ್ರೆ ಅವರ ಆತ್ಮ ಸಾಕ್ಷಿ ಒಪ್ಲಿಲ್ಲ. ಇಡೀ ಸಿಸ್ಟಮ್ ವಿರುದ್ಧ ಎದುರು ಹಾಕೊಂಡು ನಿಂತರು. ಸಹೋದ್ಯೋಗಿಗಳನ್ನ ಎದುರು ಹಾಕೊಂಡು ನಿಂತರು ಅವರು ನ್ಯಾಯಕ್ಕೋಸ್ಕರ. ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತ ರೇವತಿ, ಹೌದು ಸರ್, ಆ ರಾತ್ರಿ ಇಡೀ ಸ್ಟೇಷನ್ನಲ್ಲಿ ಎಲ್ಲ ಕಡೆ ಕೆಂಪಾಗಿತ್ತು, ಆ ಥರ ಹೊಡೆದಿದ್ರು, ಅವರಿಗೆ ಹರಿದಿತ್ತು ರಕ್ತ. ಪೊಲೀಸರು ಆ ಅಪ್ಪ ಮಗನನ್ನ ಅಮಾನವೀಯವಾಗಿ ಹೊಡೆದ್ರು. ಆ ಲಾಠಿಗಳ ಮೇಲೆ, ಟೇಬಲ್ ಮೇಲೆ ಎಲ್ಲ ಕಡೆ ರಕ್ತ ಇತ್ತು ಅಂತ ಧೈರ್ಯವಾಗಿ ಸಾಕ್ಷ್ಯ ನುಡಿದ್ರು. ತಮ್ಮದೇ ಸಹೋದ್ಯೋಗಿಗಳಿಂದ ಪ್ರಾಣ ಬೆದರಿಕೆ ಆಗಬಹುದು ಅನ್ನೋ ಭಯ ಇದ್ರೂ ಕೂಡ ಸತ್ಯದ ಪರ ದಿಟ್ಟವಾಗಿ ನಿಂತರು. ಇದಾದ ನಂತರ ಹೈಕೋರ್ಟ್ಗೆ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಹೊರಟೋಯ್ತು. ಸೊ ಕೋರ್ಟ್ ಏನ್ ಮಾಡ್ತು, ಕೇಸನ್ನ CBI ತನಿಖೆ ಕೊಡ್ತು. CBI ಇಳಿತು ಅಖಾಡಕ್ಕೆ. ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣನ್, ರಘು ಗಣೇಶ್ ಸೇರಿ ಒಟ್ಟು 10 ಪೊಲೀಸರು ಅರೆಸ್ಟ್ ಆದ್ರು. ವಿಚಾರಣೆ ನಡೀತಾ ಇದ್ದಾಗಲೇ ಇದರಲ್ಲಿ ಪಾಲ್ದುರೈ ಅನ್ನೋ ಸ್ಪೆಷಲ್ ಸಬ್ ಇನ್ಸ್ಪೆಕ್ಟರ್ ಕೊರೋನಾ ಬಂದು ಜೈಲಿನಲ್ಲೇ ಪ್ರಾಣ ಕಳ್ಕೊಂಡ್ರು, ತೀರೋದ್ರು. ಉಳಿದ 9 ಪೊಲೀಸರ ವಿರುದ್ಧ ತನಿಖೆ ಮುಂದುವರಿತು. 6 ವರ್ಷ 105 ಸಾಕ್ಷಿ, ಸಿಕ್ಕಿಬಿದ್ದ ಖಾಕಿ ರೌಡಿಗಳು. ಸ್ನೇಹಿತರೆ, ಸಣ್ಣ ಕೇಸಲ್ಲ ಇದು, ಪೊಲೀಸರಿಗೆ ಮರಣದಂಡನೆ ಸಿಕ್ಕಿರೋ ಕೇಸ್ ಇದು. ಹೆಂಗ್ ನಡೆದಿರ್ಬೋದು ಇನ್ವೆಸ್ಟಿಗೇಷನ್ ಯೋಚನೆ ಮಾಡಿ. ಈ ತರ ಕೇಸ್ ಅವಾಗ ಬರುತ್ತೆ, ಸಾಕ್ಷ್ಯ ಇಲ್ಲ ಅಂತ ಹೇಳಿ ಖುಲಾಸೆ ಆಗ್ತಾರಲ್ವಾ, ಇಲ್ಲಿ ಹಂಗಾಗ್ಲಿಲ್ಲ. ಮದುರೈನ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ 6 ವರ್ಷ ಸುದೀರ್ಘವಾದ ವಿಚಾರಣೆ ಆಯಿತು. CBI ಕೇಸ್ನ ಎಷ್ಟು ಟೈಟ್ ಆಗಿ ಕಟ್ಟಿತ್ತು ಅಂದ್ರೆ 105 ಜನ ಸಾಕ್ಷ್ಯಗಳನ್ನ ಹೇಳ್ಕೊಂಬಂದು ಕೋರ್ಟ್ ಮುಂದೆ ನಿಲ್ಲಿಸ್ತು. CBI 100ಕ್ಕೂ ಅಧಿಕ ಮಹತ್ವದ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಫಾರೆನ್ಸಿಕ್ ಸಾಕ್ಷ್ಯಗಳು. ಸ್ಟೇಷನ್ನ ಗೋಡೆ ಮೇಲಿದ್ದ ರಕ್ತ ಮತ್ತು ಪೊಲೀಸರು ಬಚ್ಚಿಟ್ಟಿದ್ದ ಲಾಠಿಯ ಮೇಲಿದ್ದ ರಕ್ತದ ಕಲೆಗಳನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗಿತ್ತು. ಆ DNA ರಿಪೋರ್ಟ್ ಬಂದಾಗ ಅದು ಜಯರಾಜ್ ಮತ್ತು ಬೆನಿಕ್ಸ್ ಅವ್ರದೇ ರಕ್ತ ಅಂತ ಪಕ್ಕಾ ಪ್ರೂವ್ ಆಯಿತು. ಏನೋ ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪರೀಕ್ಷೆ, ಅದಂತೂ ರಿಪೋರ್ಟ್ ಭಯಾನಕವಾಗಿತ್ತು. ಆ ಇಬ್ಬರು ಅಮಾಯಕರ ದೇಹದ ಮೇಲೆ 18ಕ್ಕೂ ಅಧಿಕ ಆಳವಾದ ಗಂಭೀರ ಗಾಯಗಳಾಗಿದ್ವು ಅನ್ನೋದು ವೈದ್ಯಕೀಯ ಪರೀಕ್ಷೆಯಲ್ಲಿ ಸಾಬೀತಾಯಿತು. CBI ಆ ಪೊಲೀಸರ ಮೇಲೆ ಕೊಲೆ, ಕ್ರಿಮಿನಲ್ ಪಿತೂರಿ, ಸಾಕ್ಷ್ಯ ನಾಶ ಸೇರಿದ ಹಾಗೆ ಸೀರಿಯಸ್ ಸೆಕ್ಷನ್ಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ತು, ಲಾಕ್ ಮಾಡ್ತು ಪೊಲೀಸರನ್ನ. 9 ಪೊಲೀಸರಿಗೆ ನೇಣು, ಸಿಸ್ಟಮ್ಗೊಂದು ಎಚ್ಚರಿಕೆಯ ಗಂಟೆ. ಫೈನಲಿ 6 ವರ್ಷಗಳ ಸುದೀರ್ಘ ಕಾಯುವಿಕೆ ನಂತರ ಏಪ್ರಿಲ್ 6ನೇ ತಾರೀಕು ಮಧುರೈ ಕೋರ್ಟ್ನ ಜಡ್ಜ್ G. ಮುತ್ತುಕುಮಾರನ್ ಅವರು ಐತಿಹಾಸಿಕ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. ತೀರ್ಪು ಓದುವಾಗ ಜಡ್ಜ್ ಹೇಳಿದ ಮಾತುಗಳು ಇಡೀ ಸಿಸ್ಟಮ್ಗೆ ಒಂದು ದೊಡ್ಡ ವಾರ್ನಿಂಗ್ ಬೆಲ್. ಒಂದು ವೇಳೆ ಆ ಮಹಿಳಾ ಕಾನ್ಸ್ಟೇಬಲ್ ರೇವತಿ ಅವರು ಸತ್ಯ ಹೇಳದೇ ಇದ್ರೆ ಇಡೀ ಕೇಸ್ ಮಣ್ಣು ಪಾಲಾಗ್ತಾ ಇತ್ತು ಅಂತ ಕೋರ್ಟ್ ಹೇಳ್ತು. ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಜವಾಬ್ದಾರಿ ಇರಲೇಬೇಕು. ಆದರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ಸಾರ್ವಜನಿಕರ ರಕ್ಷಣೆ ಮಾಡಬೇಕಾದವರೇ ಅಧಿಕಾರದ ಅಹಂಕಾರದಲ್ಲಿ ಇಂಥ ಅಮಾನುಷ ಕೃತ್ಯವನ್ನು ಎಸಗಿದ್ದಾರೆ ಅಂತ ಕೋರ್ಟ್ ಕಟುವಾಗಿ ಟೀಕಿಸಿತು.
ಇದನ್ನು ಒಂದು ಸಾಮಾನ್ಯ ಕೊಲೆ ಅಂತ ಪರಿಗಣಿಸಿದೆ. ಇದೊಂದು ಅಪರೂಪದಲ್ಲಿ ಅತಿ ಅಪರೂಪದ ಪ್ರಕರಣ ಅಂತ ಜಡ್ಜ್ ಘೋಷಣೆ ಮಾಡಿದ್ರು. ಒಟ್ಟು 9 ಆರೋಪಿ ಪೊಲೀಸರಿಗೂ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿದೆ. ಜೊತೆಗೆ ಮುಖ್ಯ ಆರೋಪಿ ಇನ್ಸ್ಪೆಕ್ಟರ್ ಶ್ರೀಧರ್ಗೆ 24 ಲಕ್ಷ, ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣನ್ಗೆ 16,30,000 ರೂಪಾಯಿ, ಹೀಗೆ ಒಟ್ಟು 1.40 ಕೋಟಿ ರೂಪಾಯಿ ದಂಡ ಹಾಕಲಾಗಿದೆ. ಅಪರಾಧಿಗಳು ದಂಡ ಕಟ್ಟಿಲ್ಲ ಅಂದರೆ ಅವರ ಆಸ್ತಿ ಸೀಸ್ ಮಾಡಿ ಮಾರಿ ಸಂತ್ರಸ್ತರ ಕುಟುಂಬಕ್ಕೆ ದುಡ್ಡು ಕೊಡಬೇಕು ಅಂತ ಕೋರ್ಟ್ ಅತಿ ಕಟು ಶಬ್ದಗಳಲ್ಲಿ ಆದೇಶವನ್ನು ಕೊಟ್ಟಿದೆ. ಸೊ ಸ್ನೇಹಿತರೆ, ಫೈನಲಿ ಇಡೀ ಸುದ್ದಿಯಲ್ಲಿ ನೆನಪಾಗೋದು, ಪದೇ ಪದೇ ಕಾಡೋದು ಆ ಅಮಾಯಕರ ಮುಖಗಳು ಮತ್ತು ಕೋರ್ಟ್ ಹೇಳಿದ ಆ ಒಂದು ಲೈನ್, ಎಲ್ಲಿ ಅಧಿಕಾರ ಇರುತ್ತೋ, ಪವರ್ ಇರುತ್ತೋ ಅಲ್ಲಿ ಜವಾಬ್ದಾರಿ ಅನ್ನೋದು ಇರಲೇಬೇಕು ಅನ್ನೋದು. ಅಧಿಕಾರ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಜನರನ್ನು ರಕ್ಷಣೆ ಮಾಡೋಕ್ಕೆ, ಕಾನೂನು ಫಾಲೋ ಆಗೋ ರೀತಿ ನೋಡ್ಕೊಳ್ಳೋಕೆ, ಅದು ಪೊಲೀಸರಿಗಾಗಿರ್ಬೋದು, ಬೇರೆ ಅಧಿಕಾರಿಗಳಿಗಾಗಿರ್ಬೋದು, ಅಥವಾ ರಾಜಕಾರಣಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು. ಈಗ ಫೈನಲಿ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಮಹತ್ವದ ಕೇಸ್ನ ಈ ಕಂಪ್ಲೀಟ್ ರಿಪೋರ್ಟನ್ನು ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಇದೆಲ್ಲ ಗೊತ್ತಿರಬೇಕಾಗಿರೋ ವಿಚಾರಗಳು, ನಾಗರಿಕರಿಗೆ ಎಲ್ರಿಗೂ ಕೂಡ ಗೊತ್ತಿರಬೇಕಾಗಿರೋ ವಿಚಾರಗಳಿವೆಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.